ಎಷ್ಟು ಜನ ಬೈಕ್ ಅಂತಿರೋ ಏನೋ, ಏನಪ್ಪ ಯಪ್ಪ ನೋಡಿದರೆ ಆ ಕ್ವಶನ್ ಪೇಪರೇ ಕಾಣಲ್ಲ, ಅದನ್ನೇ ತಗೊಂಡು ವೀಡಿಯೋ ಮಾಡಾಕ್ತಾನಲ್ಲ ಅಂತ. ಎನಿ ಹೌ, ವಿತೌಟ್ ವೇಸ್ಟಿಂಗ್ ಅವರ್ ಟೈಮ್, ಲೆಟ್ ಮಿ ಸ್ಟಾರ್ಟ್ ಅವರ್ ವಿಡಿಯೋ. ಎಷ್ಟು ಅಂತಹ ಒಂದು ಏನಂತೀರಾ ಬ್ಯಾಡ್ ಕಮೆಂಟ್ಸು ಗುಡ್ ಕಮೆಂಟ್ಸ್ ಮಾಡ್ತಿರೋ, ಅದರಿಂದ ನನಗೇನು ತೊಂದರೆ ಇಲ್ಲ ಕಣ್ರಿ. ನೀವು ಕಳಿಸಿರುವಂಥದ್ದು ಈ ಸ್ಟೇಜಲ್ಲಿದೆ ಕ್ವಶನ್ ಪೇಪರು, ಅದನ್ನೇ ನಾನು ಯುಟಿಲೈಸ್ ಮಾಡ್ತಾ ಇದ್ದೇನೆ. ಹೌದಲ್ವಾ? ಬಿಡು ಗಲೀಜಾಗಿದೆ ತೊಳೆನ ಅಂದರೆ ಇಲ್ಲ ಸರ್, ಅದು ಆಪ್ಷನು ಡಿಜಿಟಲ್ ಜಮಾನ. ಫಸ್ಟ್ ಟೆಸ್ಟು ಇದೊಂದು ಕ್ವಶನ್ ಪೇಪರನ್ನು ಕಳಿಸಿಕೊಟ್ಟಂತಹ ನಮ್ಮ ಫಸ್ಟ್ ಇಯರ್ PUC ಸೈನ್ಸ್ ವಿದ್ಯಾರ್ಥಿನಿ ಆಗಿರುವಂತಹ ನಳಿನಾಕ್ಷಿ ಅವರಿಗೆ ಧನ್ಯವಾದಗಳು. ನಳಿನಾಕ್ಷಿ ಅವರಿಗೆ ಗಾಡ್ ಬ್ಲೆಸ್ ಯು ಮೈ ಡಿಯರ್. ತಾವು ಕಳಿಸಿದಂತಹ ಮ್ಯಾಥಮೆಟಿಕ್ಸ್ ಕ್ವಶನ್ ಪೇಪರನ್ನು ಇಲ್ಲಿ ಅಪ್ಲೋಡನ್ನು ಮಾಡಿಕೊಡ್ತಾ ಇದ್ದೇನೆ. ಗಾಡ್ ಬ್ಲೆಸ್ ಯು. ಮುಂದಿನ ದಿನಗಳಲ್ಲಿ ನಿಮ್ಮ ಇರುವಂತಹ ಕ್ವಶನ್ ಪೇಪರ್ಸ್ಗಳನ್ನು ಕಳುಹಿಸಿಕೊಡಿ. ದಿ ನಂಬರ್ ಆಫ್ ನಾನ್ ಎಂಟಿ ಸಬ್ಸೆಟ್ ಆಫ್ ದ ಸೆಟ್ 1 2 3 4 ಇಸ್ ಡ್ಯಾಶ್ ಅಂತ ಇದೆ. ರೈಟ್ ಆನ್ಸರ್ ಇಲ್ಲಿ 15 ಆಗಿರುತ್ತೆ. ಆಪ್ಷನ್ ಎ ರೈಟ್ ಆನ್ಸರ್. ಆಯಿತಾ ಮಕ್ಕಳೇ? Question number 2, set A and B have 3 and 6 elements respectively. What can be minimum number of elements in A ಯೂನಿಯನ್ B ಇರಬೇಕಲ್ವಾ? ಯೂನಿಯನ್ B ಅಂತಲೇ ಅನಿಸುತ್ತೆ. ಕ್ವಶನ್ ನಂಬರ್ 2 ಸರಿಯಾದ ಉತ್ತರ ಬಂದು ಆಪ್ಷನ್ ಬಿ ಆಗಿರುತ್ತೆ, 6. ಆಯಿತಾ? ಕ್ವಶನ್ ನಂಬರ್ 3, ದಿ ಸೆಟ್. ಆಯಿತಾ? ಸೆಟ್ಟಿಗೆ ಕ್ವಶನ್ ನಂಬರ್ 3 ರೈಟ್ ಆನ್ಸರ್ 3 4 ಅಂತ ಇದಲ್ವಾ? ಆಪ್ಷನ್ ಬಿ ಸರಿಯಾದ ಉತ್ತರ ಆಗಿರುತ್ತದೆ ಮಕ್ಕಳೇ, ಆಪ್ಷನ್ ಬಿ. ಸ್ವಲ್ಪ ನೋಡೋ ತಪ್ಪಾದರೆ ಕಮೆಂಟ್ ಮಾಡಿ. ಕ್ವಶನ್ ನಂಬರ್ 3 ನನಗೆ ಕಾಣ್ತಾ ಇಲ್ಲ. ಕ್ವಶನ್ ನಂಬರ್ 4, ಇಫ್ x + 1 y - 2 = 3, 1 ದೆನ್ ದ ವ್ಯಾಲ್ಯೂ ಆಫ್ ದಿ x ಈಸ್ ವಾಟ್ ಅಂತ ಕೇಳಿದರೆ ರೈಟ್ ಆನ್ಸರ್ ಈಸ್ ಆಪ್ಷನ್ ಬಿ 2 ಅನ್ನುವಂಥದ್ದು ಸರಿಯಾದ ಉತ್ತರ. ದ ರೇಂಜ್ ಆಫ್ ಫಂಕ್ಷನ್ f of x ಈಸ್ √9 - x² ಈಸ್ ಡ್ಯಾಶ್ ಅಂತ ಇದೆ. ರೈಟ್ ಆನ್ಸರ್ ಈಸ್ ಆಪ್ಷನ್ ಸಿ ಇದೆ ಅಲ್ವಾ? ಅದು ಸರಿಯಾದ ಉತ್ತರ ಆಗಿರುತ್ತೆ, ಆಪ್ಷನ್ ಸಿ. ಕ್ವಶನ್ ನಂಬರ್ 6, ದಿ ರೇಡಿಯನ್ ಮೆಜರ್ ಆಫ್ ಎನ್ ಆ್ಯಂಗಲ್ 240 ಡಿಗ್ರಿ ಈಸ್ ಡ್ಯಾಶ್ ಅಂತ ಇದೆ. ಅದಕ್ಕೆ ಸರಿಯಾದ ಉತ್ತರ ಬಂದು ಆಪ್ಷನ್ ಡಿ 4π/3 ಈಸ್ ದ ರೈಟ್ ಆನ್ಸರ್. ಕ್ವಶನ್ ನಂಬರ್ 7, ದ ಸಿಂಪ್ಲೆಸ್ಟ್ ಫಾರ್ಮ್ ಆಫ್ ದಿ ಕಾಂಪ್ಲೆಕ್ಸ್ ನಂಬರ್ -35 ಏನೋ ಇದೆ ನೋಡಿ, ಈಸ್ ಡ್ಯಾಶ್ ಅಂತ ಇದೆ. ಕ್ವಶನ್ ನಂಬರ್ 7 ರೈಟ್ ಆನ್ಸರ್ ಈಸ್ ಆಪ್ಷನ್ ಎ. ಆಪ್ಷನ್ ಎ ಸರಿಯಾದ ಉತ್ತರ. ಫಿಲ್ ಇನ್ ದ ಬ್ಲ್ಯಾಂಕ್ಸನ್ನು ನೋಡ್ತಾ ಹೋಗೋಣ ಮಕ್ಕಳೇ. ದಿ ಫಂಕ್ಷನ್ ಎಫ್ ಈಸ್ ಡಿಫೈನ್ಡ್ ಬೈ f of x ಈಸ್ ಈಕ್ವಲ್ ಟು 2x - 5 ದೆನ್ ದ ವ್ಯಾಲ್ಯೂ ಆಫ್ ಅಂತ ಎಲ್ಲ ಇದೆ. ಇದಕ್ಕೆ ಸರಿಯಾದ ಉತ್ತರ ಕ್ವಶನ್ ನಂಬರ್ 8 -11 ಅನ್ನುವಂಥದ್ದು ರೈಟ್ ಆನ್ಸರ್ ಆಗಿರುತ್ತದೆ. ಆಯಿತಾ? ಕ್ವಶನ್ ನಂಬರ್ 9 ನೋಡ್ತಾ ಹೋಗೋಣ. ಇಫ್ ದಿ ಸೆಟ್ ಎ ಆ್ಯಂಡ್ ಹ್ಯಾಸ್ 3 ಎಲಿಮೆಂಟ್ಸ್ ಆ್ಯಂಡ್ ದಿ ಸೆಟ್ ಬಿ ಈಸ್ ಈಕ್ವಲ್ ಟು 3 4 5 ದೆನ್ ದಿ ನಂಬರ್ ಆಫ್ ಎಲಿಮೆಂಟ್ಸ್ ಎಕ್ಸ್ ಆ್ಯಕ್ಸಿಸ್ ಇದು ಏನ್ರಿ ಇದು ಇನ್ ಎ ಇಂಟು ಬಿ ಈಸ್ ಡ್ಯಾಶ್. ಎ ಇಂಟು ಬಿ ಇದು ಎ ಇಂಟು ಬಿ ಈಸ್ ಡ್ಯಾಶ್ ಅಂತ. ರೈಟ್ ಆನ್ಸರ್ ಈಸ್ 9 ಅನ್ನುವಂಥದ್ದು. ಕ್ವಶನ್ ನಂಬರ್ 9ಗೆ 9 ಸರಿಯಾದ ಉತ್ತರ. ದಿ ವ್ಯಾಲ್ಯೂ ಆಫ್ ಟ್ಯಾನ್ 19π/3 ಈಸ್ ಈಕ್ವಲ್ ಟು ಡ್ಯಾಶ್ ಅಂತ ಇದೆ. √3 ಈಸ್ ರೈಟ್ ಆನ್ಸರ್. √3 ಅನ್ನುವಂಥದ್ದು ಸರಿಯಾದ ಉತ್ತರ. ಧನ್ಯವಾದಗಳು. ಐ ರಿಕ್ವೆಸ್ಟ್ ಎವ್ರಿ ಒನ್ ಫಸ್ಟ್ ಇಯರ್ PUC ವಿದ್ಯಾರ್ಥಿಗಳು, ದಯವಿಟ್ಟು ನಿಮ್ಮ ಕ್ವಶನ್ ಪೇಪರ್ಸ್ಗಳನ್ನು ಒಳ್ಳೆ ಕಂಡೀಷನಲ್ಲಿ ನಮಗೆ ಕಳುಹಿಸಿಕೊಡಿ. ಧನ್ಯವಾದಗಳು. ಪ್ಲೀಸ್ ಸೆಂಡ್ ಯುವರ್ ಕ್ವಶನ್ ಪೇಪರ್ಸ್ ಟು ಅವರ್ ಮೇಲ್ ID ALLINONE1PDF99@gmail.com ಅನ್ನುವಂಥದ್ದು ನಮ್ಮ ಮೇಲ್ ಐಡಿ ಆಗಿರುತ್ತೆ. ನಮ್ಮ ಮೇಲ್ ಐಡಿಗೆ ಯಾವುದೇ ಕ್ವಶನ್ ಪೇಪರು, ಯಾವುದೇ ಕ್ಲಾಸ್ ಆಗಿರ್ಬೋದು, ಆಯಿತಾ? ಹೈಸ್ಕೂಲಲ್ರಿ PUC 1 PUC 2 ಅಂದರೆ ಎಲ್ಲ ಕ್ಲಾಸ್ 11 ಕ್ಲಾಸ್ 12 ಕ್ವಶನ್ ಪೇಪರ್ಸ್ಗಳನ್ನು ಕಳಿಸಿಕೊಡಿ. ಧನ್ಯವಾದಗಳು. ಆಲ್ ದ ಬೆಸ್ಟ್. ಗಾಡ್ ಬ್ಲೆಸ್ ಯು ಆಲ್.